ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ, ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರ ಹತ್ರ ಇಲ್ಲವೋ, ಹೊಸ ರೇಷನ್ ಕಾರ್ಡ್ಗಾಗಿ ಯಾರೂ ಒಂದು ವೆಯ್ಟ್ ಮಾಡ್ತಾ ಇದ್ದೀರಾ, ಅರ್ಜಿ ಸಲ್ಲಿಸಿಲ್ಲ ಇಲ್ಲಿವರೆಗೂ, ನಾವು ಎಲ್ಲ ಒಂದು ಅರ್ಹತೆ ಹೊಂದಿದ್ದೀವಿ ಒಂದು ಬಿ ಪಿ ಎಲ್ ಕಾರ್ಡ್ಗೆ, ಮತ್ತು ಹೊಸದಾಗಿ ಮದುವೆ ಆಗಿರುವಂಥ ಕುಟುಂಬಗಳು, ಈ ರೀತಿಯಾಗಿ ಹಲವಾರು ಒಂದು ಸಮಸ್ಯೆಗಳಿಂದ ಇನ್ನೂ ಕೂಡ ಒಂದು ಕೆಲವೊಬ್ಬರು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡೆದುಕೊಂಡಿಲ್ಲ. ಅಂಥವ್ರಿಗೆ ಇವತ್ತಿನ ವಿಡಿಯೋದಲ್ಲಿ ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಹಾಕುವಂಥ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಜಲ್ದಿ ಸಿಗಬೇಕಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಾವು ಹಾಕಿದ ತಕ್ಷಣ ನಿಮಗೆ ತಟ್ಟಂಥ ನೋಟಿಫಿಕೇಷನ್ ಬರುತ್ತೆ. ಮೊನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಆನ್ ಆಗಿದೆ, ಯಾರಾದರೂ ಹಾಕೋರಿದ್ರೆ ಹಾಕಿ ಅಂತ. ಆದರೆ ಅದು ವಿಡಿಯೋ ಜನರಿಗೆ ರೀಚ್ ಆಗೋಷ್ಟರಲ್ಲೇ ಅದು ರೇಷನ್ ಕಾರ್ಡ್ ಒಂದೇ ದಿನ ಓಪನ್ ಆಗಿತ್ತು, ಅದು ಬಂದಾಯಿತು. ಅದೇ ರೀತಿಯಾಗಿ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕಮೆಂಟ್ ಬಂತು. ಅದಕ್ಕಾಗಿ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿ ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ನಾನು ಹಾಕಿರುವಂಥ ಸಮಯದಲ್ಲಿ ಬಂದರೆ ನಿಮಗೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ, ಹೌದು ಓಪನ್ ಆಗಿದೆ ಅಂತ. ನೀವು ರೇಷನ್ ಕಾರ್ಡ್ ಬಂದಾದ ತಕ್ಷಣ ನೀವೇನಾದರೂ ಅದು ವಿಡಿಯೋ ನೋಡಿದ್ರಿ ಅಂತಂದ್ರೆ ಅಲ್ಲಿ ಅದು ರೇಷನ್ ಕಾರ್ಡ್ ಬಂದಾಗಿರುತ್ತೆ, ನಾನಾದರೂ ಏನು ಮಾಡೋಕ್ಕಾಗುತ್ತೆ. ಅದಕ್ಕಾಗಿ ದಯವಿಟ್ಟು ನಿಮಗೆ ನೋಟಿಫಿಕೇಷನ್ ಆದಷ್ಟು ಬೇಗ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡ್ರೆ ಹಾಕಿದ ತಕ್ಷಣ ವೀಡಿಯೋ ಬರುತ್ತೆ. ನಿಮಗೆ ಅನುಕೂಲ ಆಗುವಂಥ ವೀಡಿಯೋಗಳಿದ್ದರೆ ನೀವು ಓಪನ್ ಮಾಡಿ ನೋಡ್ಬೋದು, ಇಲ್ಲದಿದ್ದರೆ ಬಿಟ್ಟಾಕ್ಬೋದು. ಅದಕ್ಕಾಗಿ ದಯವಿಟ್ಟು ಮಾಡಿ. ಈಗೂ ಕೂಡ ಅದೇ ವಿಶೇಷವಾಗಿರುವಂಥ ಮಾಹಿತಿನೇ ತಿಳಿಸ್ಕೊಡ್ಲಿಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನಿಂದ ಒಂದು ಹೊಸ ರೇಷನ್ ಕಾರ್ಡಿಗೆ ಅರ್ಜಿನ ಆಹ್ವಾನ ಮಾಡಲಾಗಿದ್ದು, ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗೆ ಯಾರು ಅರ್ಜಿ ಸಲ್ಲಿಸಬೇಕಂತ ವೆಯ್ಟ್ ಮಾಡ್ತಾಯಿದ್ದೀರಾ ಅಂಥವ್ರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ನೀವು ಕೂಡ ಅರ್ಜಿ ಸಲ್ಲಿಸಿಲ್ಲ ಅಂತಂದರೆ ಈಗಲೇ ಹೋಗಿ ಗ್ರಾಮ 1 ಮತ್ತು ಕರ್ನಾಟಕ 1 ಬೆಂಗಳೂರು 1ನಲ್ಲಿ ಮಾತ್ರ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಕೂಡ ಒಂದು ಆದಷ್ಟು ಬೇಗ ಹೋಗಿ ಅರ್ಜಿನ ಸಲ್ಲಿಸಿಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ನ ಪಡ್ಕೊಳ್ಬೋದು ಸ್ನೇಹಿತರೆ. ಇದಕ್ಕೆ ದಾಖಲಾತಿಗಳು ಬಂದು, ಹುಡುಗರು ಇದ್ದರೆ ಯಾರೋ ಮಕ್ಕಳ ಹೆಸರು ಸೇರಿಸ್ಬೇಕಂದ್ರೆ ಅವರ ಒಂದು ಆಧಾರ್ ಕಾರ್ಡು ಮತ್ತು ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. ಮತ್ತು ಇಲ್ಲ ದೊಡ್ಡವರು ಇದ್ದರೆ ಅಂತಂದರೆ ಅವರ ಪ್ರತಿಯೊಬ್ಬರ ಸದಸ್ಯರ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಇರಲೇಬೇಕು ಸ್ನೇಹಿತರೆ. ಅದಕ್ಕಾಗಿ ಈ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೂ ಏನಾದರೂ ರೇಷನ್ ಕಾರ್ಡಿನ ಅವಶ್ಯಕತೆ ಇತ್ತು, ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು, ನಿಮ್ಗೆ ಅನುಕೂಲ ಆಯಿತು ಅಂತಂದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಮುಂದಿನ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.